₹1 16 ಲೀಟರ್ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಗೊತ್ತಾ? ಇದು ಭಾರತದಲ್ಲಿ ಮೊದಲ ಬಂಕ್ ಓಪನ್ ಆಗಿದ್ದು ಯಾವಾಗ, ಎಲ್ಲಿ ಗೊತ್ತಾ? ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯು ಹೆಚ್ಚಾಗುತ್ತಿದ್ದಂತೆ ಅದರಂತೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಭಾರತದಲ್ಲಿ ಮೊದಲ ಪೆಟ್ರೋಲ್ ಬಂಕ್ ಶುರುವಾಗಿದ್ದು ಎಲ್ಲಿ, ಯಾವಾಗ, ಆಗ ಬೆಲೆ ಎಷ್ಟಿತ್ತು ಗೊತ್ತಾ? ದಿನದಿಂದ ದಿನಕ್ಕೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಮೊನ್ನೆ ಶುಕ್ರವಾರವಷ್ಟೇ ಲೀಟರ್ಗೆ ₹3 ಹೆಚ್ಚಿಸಲಾಗಿತ್ತು. ಇದೀಗ ಇಂದು ಕೂಡ ಮತ್ತೆ ಏರಿಕೆಯಾಗಿದೆ. ಅಂದಿನಿಂದ ಸಾಮಾನ್ಯ ಜನರ ಕಳವಳ ಹೆಚ್ಚಾಗಿದೆ. ಇಂದಿನ ಬೆಲೆ ಏರಿಕೆಯ ಬಗ್ಗೆ ತಜ್ಞರು ದೊಡ್ಡ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕಚ್ಚಾ ತೈಲ ಬೆಲೆಗಳು ಈ ರೀತಿ ಹೆಚ್ಚಾದರೆ ಮುಂದಿನ 3 ರಿಂದ 4 ತಿಂಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚಾಗಬಹುದು ಎಂದು ಅವರು ಹೇಳುತ್ತಾರೆ. ಬೆಲೆ ಏರಿಕೆಯ ನಂತರ ದೇಶದ ಅನೇಕ ಪೆಟ್ರೋಲ್ ಪಂಪ್ಗಳಿಂದ ಗೊಂದಲದ ಚಿತ್ರಗಳು ಕಾಣಿಸಿಕೊಂಡಿವೆ. ಎಲ್ಲೋ ಉದ್ದನೆಯ ಸರತಿ ಸಾಲುಗಳು, ತಮ್ಮ ಸರದಿಗಾಗಿ ಗಂಟೆಗಟ್ಟಲೆ ಜನ ಕಾಯುತ್ತಿರುವುದು ಕಂಡು ಬಂದಿದೆ. ಈ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಾಕಷ್ಟು ಚರ್ಚಿಸಲಾಗುತ್ತಿದೆ. ಇಂದು ದೇಶದ ಬಹುತೇಕ ಪ್ರತಿಯೊಂದು ನಗರವು ಪೆಟ್ರೋಲ್ ಪಂಪ್ ಅನ್ನು ಹೊಂದಿದೆ. ಆದರೆ ಭಾರತದಲ್ಲಿ ಒಂದೇ ಒಂದು ಪೆಟ್ರೋಲ್ ಪಂಪು ಇಲ್ಲದ ಆ ಸಮಯ ಹೇಗಿರಬೇಕು ಎಂದು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅಂದಾಜಿಸಿಕೊಂಡಿದ್ದೀರಾ? ದೇಶದಲ್ಲಿ ಮೊದಲ ಪೆಟ್ರೋಲ್ ಪಂಪ್ ಯಾವಾಗ ತೆರೆಯಿತು? ಇದಕ್ಕಾಗಿ ಯಾವ ನಗರವನ್ನು ಆಯ್ಕೆ ಮಾಡಲಾಯಿತು? ಮತ್ತು ಆ ಸಮಯದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟು? ಭಾರತದ ಮೊದಲ ಇಂಧನ ಕೇಂದ್ರಕ್ಕೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಕಥೆಯನ್ನು ತಿಳಿಯೋಣ. ವಾಸ್ತವವಾಗಿ ಭಾರತದ ಮೊದಲ ಪೆಟ್ರೋಲ್ ಪಂಪ್ ಅನ್ನು 1928ರಲ್ಲಿ ಪ್ರಾರಂಭಿಸಲಾಗುತ್ತೆ. ಆ ಸಮಯದಲ್ಲಿ ಮುಂಬೈಯನ್ನು ಬಾಂಬೆ ಎಂದು ಕರೆಯಲಾಗುತ್ತಿತ್ತು. ಈ ಐತಿಹಾಸಿಕ ಇಂಧನ ಕೇಂದ್ರವನ್ನು ಬಾಂಬೆಯ ಯೂಸ್ ರಸ್ತೆಯಲ್ಲಿ ತೆರೆಯಲಾಗುತ್ತೆ. ಇದನ್ನು ಈಗ ಆನಿ ಬೆಸೆಂಟ್ ರಸ್ತೆ ಎಂದು ಕರೆಯಲಾಗುತ್ತದೆ. ಈ ಪೆಟ್ರೋಲ್ ಪಂಪ್ ಅನ್ನು ಬರ್ಮಾ ಶೆಲ್ ಕಂಪನಿ ಪ್ರಾರಂಭ ಮಾಡುತ್ತೆ. ಆ ಸಮಯದಲ್ಲಿ ಇದನ್ನು ಒಂದು ಪ್ರಮುಖ ತಾಂತ್ರಿಕ ಸಾಧನೆಗಿಂತ ಕಡಿಮೆ ಇಲ್ಲ ಎಂದು ಪರಿಗಣಿಸಲಾಗುತ್ತಿತ್ತು. ಆದಾಗ್ಯೂ ಇಂದಿನ ಸ್ಥಿತಿಗೆ ಹೋಲಿಸಿದರೆ ಈ ಕೇಂದ್ರವು ತುಂಬಾ ಸಾಧಾರಣವಾಗಿತ್ತು. ಕೇವಲ 2 ಕೈಯಿಂದ ನಿರ್ವಹಿಸಲ್ಪಡುವ ವಿತರಕ ಮತ್ತು ಪೆಟ್ರೋಲ್ ಅನ್ನು ಸಂಗ್ರಹಿಸುವ ಸಾಮರ್ಥ್ಯವು ತುಂಬಾ ಚಿಕ್ಕದಾಗಿತ್ತು. ಭಾರತಕ್ಕೆ ಪೆಟ್ರೋಲ್ ಹೇಗೆ ತಲುಪಿತು? ಇಂದು ಭಾರತದಲ್ಲಿ ಅನೇಕ ದೊಡ್ಡ ಸಂಸ್ಕರಣಾಗಾರಗಳಿವೆ. ಆದರೆ ಸ್ವತಂತ್ರ ಪೂರ್ವದಲ್ಲಿ ಪರಿಸ್ಥಿತಿ ಹೀಗಿರಲಿಲ್ಲ. ಆ ಸಮಯದಲ್ಲಿ ಭಾರತದಲ್ಲಿ ಪೆಟ್ರೋಲ್ ಉತ್ಪಾದಿಸಲ್ಪಡುತ್ತಿರಲಿಲ್ಲ. ಸಮುದ್ರದ ಹಡಗುಗಳ ಮೂಲಕ ವಿದೇಶಗಳಿಂದ ಇಂಧನವನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಪೆಟ್ರೋಲ್ ಮುಖ್ಯವಾಗಿ ಬರ್ಮಾ, ಇರಾನ್ ಮತ್ತು ಪಶ್ಚಿಮ ಏಷ್ಯಾದಿಂದ ಭಾರತಕ್ಕೆ ಬರುತ್ತಿತ್ತು. ಬಂದರನ್ನು ತಲುಪಿದ ನಂತರ ಅದನ್ನು ದೊಡ್ಡ ಕಬ್ಬಿಣದ ಡ್ರಮ್ಗಳಲ್ಲಿ ತುಂಬಿಸಿ ನಂತರ ಟ್ರಕ್ಗಳು ಅಥವಾ ಎತ್ತಿನ ಬಂಡಿಗಳ ಮೂಲಕ ಪೆಟ್ರೋಲ್ ಪಂಪ್ಗೆ ಸಾಗಿಸಲಾಗುತ್ತಿತ್ತು. ಆ ಸಮಯದಲ್ಲಿ ಪೆಟ್ರೋಲ್ ತುಂಬುವ ಪ್ರಕ್ರಿಯೆಯೂ ಸಹ ತುಂಬಾ ಭಿನ್ನವಾಗಿತ್ತು. ಇಂದಿನಂತೆ ಯಾವುದೇ ಯಂತ್ರಗಳು ಇರಲಿಲ್ಲ. ನೌಕರರ ಕೈಯಿಂದ ಚಾಲಿತ ಪಂಪುಗಳ ಸಹಾಯದಿಂದ ವಾಹನಗಳಲ್ಲಿ ಪೆಟ್ರೋಲ್ ತುಂಬಿಸುತ್ತಿದ್ದರು. ಪೆಟ್ರೋಲ್ ಎಷ್ಟು ಹಣಕ್ಕೆ ಲಭ್ಯವಿತ್ತು? ಇಂದಿನ ಪೆಟ್ರೋಲ್ ಬೆಲೆಗಳೊಂದಿಗೆ ಹೋಲಿಸಿದರೆ ಆ ಕಾಲದಲ್ಲಿ ಬೆಲೆಯನ್ನು ನೀವು ನಂಬಲು ಸಾಧ್ಯವಿಲ್ಲ. 1928ರಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 1 ರಿಂದ 2 ಆನೆಗಳ ನಡುವೆ, ಅಂದರೆ ಸುಮಾರು 6 ರಿಂದ 12 ಪೈಸೆಗಳವರೆಗೆ ಇತ್ತು. ಆ ಸಮಯದಲ್ಲಿ ₹1ಗೆ 16 ಲೀಟರ್ಗಿಂತ ಹೆಚ್ಚು ಪೆಟ್ರೋಲ್ ಖರೀದಿಸಬಹುದಿತ್ತು. ಆದಾಗ್ಯೂ ಆ ಸಮಯದಲ್ಲಿ ಜನರ ಆದಾಯವು ತುಂಬಾ ಕಡಿಮೆಯಾಗಿತ್ತು. ಸಾಮಾನ್ಯ ಮನುಷ್ಯನ ದೈನಂದಿನ ಆದಾಯವು ಸಾಮಾನ್ಯವಾಗಿ ₹1ಗಿಂತ ಕಡಿಮೆ ಇತ್ತು. ಆದ್ದರಿಂದ ಆ ಸಮಯದಲ್ಲಿಯೂ ಸಹ ಈ ಪೆಟ್ರೋಲ್ ಅನ್ನು ದುಬಾರಿ ಎಂದು ಪರಿಗಣಿಸಲಾಗುತ್ತಿತ್ತು. ಆರಂಭಿಕ ದಿನಗಳ ಸವಾಲುಗಳಿಂದ ತುಂಬಿದ್ದವು. ದೇಶದ ಮೊದಲ ಪೆಟ್ರೋಲ್ ಪಂಪ್ ಅನ್ನು ನಡೆಸುವುದು ಸುಲಭವಾಗಿರಲಿಲ್ಲ. ರಸ್ತೆಗಳಲ್ಲಿ ವಾಹನಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿತ್ತು. ಆದ್ದರಿಂದ ಇಂಧನದ ಬೇಡಿಕೆಯು ಸೀಮಿತವಾಗಿತ್ತು. ಇದಲ್ಲದೆ ಸಂಪೂರ್ಣವಾಗಿ ಪೂರೈಕೆ ವ್ಯವಸ್ಥೆಯು ವಿದೇಶಗಳ ಮೇಲೆ ಅವಲಂಬಿತವಾಗಿತ್ತು. ಮಳೆಗಾಲದಲ್ಲಿ ತೊಂದರೆಗಳು ಹೆಚ್ಚಾದವು. ಪೆಟ್ರೋಲ್ ಸಾಗಿಸಲು ಬಳಸಲಾಗುತ್ತಿದ್ದ ಕಬ್ಬಿಣದ ಡ್ರಮ್ಗಳು ಆಗಾಗ್ಗೆ ತುಕ್ಕು ಹಿಡಿಯುತ್ತಿದ್ದವು ಮತ್ತು ಇಂಧನವು ಆಗಾಗ್ಗೆ ಸೋರಿಕೆಯಾಗುತ್ತಿತ್ತು. ಇದರ ಹೊರತಾಗಿಯೂ ಬರ್ಮಾ ಶೆಲ್ ಕಂಪನಿ ಬಿಟ್ಟುಕೊಡಲಿಲ್ಲ ಮತ್ತು ಕ್ರಮೇಣ ತನ್ನ ಜಾಲವನ್ನು ವಿಸ್ತರಿಸಿತು. ಬರ್ಮಾ ಶೆಲ್ ಕಂಪನಿಯಿಂದ BPCL ಹೊರಹೊಮ್ಮಿತು. ಬರ್ಮಾ ಶೆಲ್ ಕಂಪನಿಯು ಹಲವು ದಶಕಗಳಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯ ವ್ಯವಹಾರವನ್ನು ಮಾಡುತ್ತಿತ್ತು. ನಂತರ 1976ರಲ್ಲಿ ಭಾರತ ಸರ್ಕಾರವು ಈ ಕಂಪನಿಯನ್ನು ರಾಷ್ಟ್ರೀಕರಣಗೊಳಿಸಿತು. ಇದರ ನಂತರ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ BPCL ಅನ್ನು ಪ್ರಾರಂಭಿಸಲಾಯಿತು. ಇಂದು BPCL ದೇಶಾದ್ಯಂತ ಸಾವಿರಾರು ಪೆಟ್ರೋಲ್ ಪಂಪ್ಗಳನ್ನು ನಡೆಸುತ್ತಿದೆ. ಆದರೆ
ಅಂದು ಆ ಸಣ್ಣ ಪೆಟ್ರೋಲ್ ಬಂಕ್ನೊಂದಿಗೆ ಪ್ರಾರಂಭವಾಯಿತು. ಇದು ಭಾರತದ ಸಾರಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ದಿಕ್ಕನ್ನು ಬದಲಾಯಿಸಿತು. ಸ್ನೇಹಿತರೆ, ಪೆಟ್ರೋಲ್ ಬಂಕು ಹೇಗೆಲ್ಲ ಕಷ್ಟಪಟ್ಟು ಈ ದೇಶದಲ್ಲಿ ಸ್ಥಳ ಊರ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ ಕೂಡ ಒತ್ತಿ. ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ಮೇಲೆ.